ಇನ್ನು ಹಾವೇರಿಯಲ್ಲೂ ಕೂಡ ಅಷ್ಟೇ ಮುಂಗಾರು ಮಳೆಯ ಅಬ್ಬರಕ್ಕೆ ಹತ್ತಾರು ಅನಾಹುತಗಳು ಉಂಟಾಗಿದೆ. ರಾಣೆಬೆನ್ನೂರು ಗ್ರಾಮೀಣ ಠಾಣೆಗೆ ಮಳೆ ನೀರು ನುಗ್ಗಿದೆ. ಮಳೆ ನೀರನ್ನು ಹೊರಹಾಕೋದಕ್ಕೆ ಪೊಲೀಸ್ ಸಿಬ್ಬಂದಿಗಳು ಹೈರಾಣಾಗಿದ್ದಾರೆ. ಹಾವೇರಿ ತಾಲೂಕಿನ ಅಗಡಿ ಗ್ರಾಮದಲ್ಲೂ ಕೂಡ ಮಳೆಯಿಂದಾಗಿ ಅವಾಂತರಗಳು ನಿರ್ಮಾಣ ಆಗಿದೆ. ಧಾರಾಕಾರ ಮಳೆಗೆ ಜಮೀನಿನಲ್ಲಿದ್ದಂತಹ ಮನೆ ಸಂಪೂರ್ಣವಾಗಿ ಜಲಾವೃತ ಆಗಿ ಹೋಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ನೀವು ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಹಾವೇರಿಯ ದೃಶ್ಯ ಇದು. ಮುಂಗಾರು ಮಳೆ ಈಗಷ್ಟೇ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ಈಗ ಮಳೆಯಿಂದಾಗಿ ಅನೇಕ ಅವಾಂತರಗಳು ನಿರ್ಮಾಣ ಆಗಿದೆ. ಜೊತೆಗೆ ಹಾವೇರಿಯ ಪೊಲೀಸ್ ಸ್ಟೇಷನ್ನ ಪರಿಸ್ಥಿತಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ನೀರು ನುಗ್ಗಿದೆ ಅಂತ ಹೇಳಿ ರಾಣೆಬೆನ್ನೂರು ಗ್ರಾಮೀಣ ಠಾಣೆಗೆ ಮಳೆ ನೀರು ನುಗ್ಗಿರೋದು. ರಾಜ್ಯದಲ್ಲಿ ಮುಂಗಾರು ಮಳೆ ಆರ್ಭಟ ಶುರುವಾಗಿದೆ. ರಾಜ್ಯಾದ್ಯಂತ ಮಳೆರಾಯ ಅಬ್ಬರಿಸ್ತಾ ಇದ್ದು ಕರಾವಳಿಯಲ್ಲಿ ಉಗ್ರ ರೂಪವನ್ನ ಮಳೆರಾಯ ತಾಳಿದ್ದಾನೆ. ಮಳೆ ಹೆಚ್ಚಾಗ್ತಾ ಇದ್ದಂತೆ ಕಡಲ ಅಲೆಗಳು ರೌದ್ರಾವತಾರವನ್ನ ತಾಳಿದ್ದು ಉಡುಪಿಯ ಪ್ರಸಿದ್ಧ ಕಡಲ ತೀರ ಮಲ್ಪೆಯಲ್ಲಿ ಪ್ರವಾಸಿಗರು ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳಿ ಜಿಲ್ಲಾಡಳಿತ ಎಚ್ಚರಿಕೆಯ ಕ್ರಮವನ್ನ ಕೈಗೊಂಡಿದೆ. ಮಳೆಗಾಲದಲ್ಲಿ ಕಡಲು ತುಂಬ ರಮಣೀಯವಾಗಿರುತ್ತೆ. ಮಲ್ಪೆ ಬೀಚ್ ಅಂತೂ ಬಹಳ ಸುಂದರವಾಗಿ ಕಾಣುತ್ತೆ. ಅದನ್ನು ನೋಡಬೇಕು ಅಂತ ಸ್ಥಳೀಯರೇನಾದರೂ ಹೊರಟಿದ್ದೀರಾ ಅಥವಾ ಬೇರೆ ಬೇರೆ ಊರುಗಳಿಂದ ಮಲ್ಪೆಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಕೆಲವೊಂದು ವಿಚಾರಗಳನ್ನು ನೀವು ತಿಳಿದುಕೊಳ್ಳೋದು ಒಳ್ಳೆಯದು. ನೋಡ್ಬೋದು ನೀವು ಇಲ್ಲಿ ಮಲ್ಪೆ ಬೀಚಿನ ಸುಂದರವಾದಂತಹ ದೃಶ್ಯ. ಸಾಕಷ್ಟು ಜನರು ಕೂಡ ಇದ್ದಾರೆ. ಜನರ ಸಂಖ್ಯೆಯಲ್ಲಿ ಮಳೆಗಾಲದ ಕಾರಣಕ್ಕೆ ಕಡಿಮೆ ಆಗಿದ್ರೂ ಕೂಡ ಬೇರೆ ಬೇರೆ ಊರುಗಳಿಂದ ಸಮುದ್ರವನ್ನೇ ನೋಡಬೇಕು ಅಂತ ಬಂದ ಜನರಿಗೆ ಒಂದು ರೀತಿಯಲ್ಲಿ ನಿರಾಸೆ ಅಂತಲೇ ಹೇಳಬೇಕು. ಆದರೆ ಇದು ಅನಿವಾರ್ಯ. ನೋಡ್ಬೋದು ನೀವು ಸಮುದ್ರಕ್ಕೆ ಬೇಲಿಯನ್ನು ಹಾಕಲಾಗಿದೆ. ಇದು ಇತ್ತೀಚಿನ ವರ್ಷಗಳಲ್ಲಿ ಕಳೆದ 4-5 ವರ್ಷಗಳಿಂದ ಈ ಒಂದು ಪರಿಪಾಠವನ್ನು ಪಾಲಿಸಿಕೊಂಡು ಬರಲಾಗ್ತಾ ಇದೆ. ಬೀಚಿಗೆ ಜನರು ಬರಬಹುದು, ಆದರೆ ನೀರಿಗೆ ಇಳಿಬಾರ್ದು ಅನ್ನುವಂಥದ್ದು ಇದರ ಮುಖ್ಯ ಉದ್ದೇಶ ಇರುವಂಥದ್ದು. ಸೊ ಸಮುದ್ರಕ್ಕೆ ಬಂದಿದ್ದೀರಿ, ಆ ಬೀಚನ್ನು ನಿಂತು ನೋಡ್ಬೋದು. ಏನಲ್ಲಿ ಬಲೆ ಹಾಕಿದ್ದಾರೆ ಅದು ಸುಮಾರು 10 ಅಡಿ ಎತ್ತರದ ಬಲೆಗಳು. ಅದನ್ನು ದಾಟಿ ಯಾರಿಗೂ ಹೋಗಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು. ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು 1 ಕಿಲೋಮೀಟರ್ನಷ್ಟು ಉದ್ದದ ಬಲೆಗಳನ್ನು ಒಟ್ಟಾರೆಯಾಗಿ ಹಾಕಿರುವಂಥದ್ದು. ಈ ಬಲೆ ಯಾವತ್ತಿನವರೆಗೆ ಇರುತ್ತೆ ಅಂದರೆ ಸೆಪ್ಟೆಂಬರ್ 15ರವರೆಗೆ ಇದೇ ರೀತಿಯ ಬಲೆಯನ್ನು ಅಳವಡಿಸಿದ ಒಂದು ವ್ಯವಸ್ಥೆ ಜಾರಿಯಲ್ಲಿ ಇರುತ್ತೆ. ಸೊ ಇದು ಯಾಕೆ ಅಂದರೆ ನೀರಿಗೆ ಜನ ಇಳಿಬಾರ್ದು ಅಂತ. ಕಡಲು ಯಾವ ರೀತಿ ವರ್ತಿಸುತ್ತೆ ಅನ್ನುವಂಥದ್ದು ಒಂದು ಸ್ಪಷ್ಟ ಕಲ್ಪನೆ ಇರೋದಿಲ್ಲ. ಅದನ್ನು ಮಾನಿಟರ್ ಮಾಡುವ ವ್ಯವಸ್ಥೆ ಕೂಡ ಇದೆ, ನಾವಿಲ್ಲಿ ನೋಡ್ಬೋದು. ಅದಕ್ಕಂತಲೇ ಹೋಮ್ ಗಾರ್ಡ್ ಇರ್ಬೋದು, ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ಅಥವಾ ಇಲ್ಲಿನ ಸ್ಥಳೀಯ ವ್ಯವಸ್ಥೆಗಳಿಂದ ಜನರನ್ನು ಕೂಡ ನಿಲ್ಲಿಸಿ ಯಾರೂ ನೀರಿಗೆ ಇಳಿಯದ ಹಾಗೆ, ಒಂದು ವೇಳೆ ಅವರು ಇಳಿದರೆ ಅವರನ್ನು ಅಲ್ಲಿಂದ ಕಳಿಸುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕಳೆದ 4-5 ವರ್ಷಗಳಿಂದ ಈ ಒಂದು ಪರಿಪಾಠ ಬೆಳೆದು ಬಂದಿದೆ. ಯಾಕಂದರೆ ಮಳೆಗಾಲದಲ್ಲಿ ಜನರಿಗೆ ಸಮುದ್ರದ ವರ್ತನೆ ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ. ಅದು ಸ್ಥಳೀಯರಿರ್ಬೋದು, ಪ್ರವಾಸಿಗರಿರ್ಬೋದು. ಸಮುದ್ರ ನಮಗೆ ಶಾಂತವಾಗಿ ಕಾಣ್ಬೋದು, ಆದರೆ ಸಮುದ್ರಕ್ಕೆ ಇಳಿದಾಗ ಏಕಾಏಕಿ ಅಲ್ಲಿ ಒಂದು ಆಳ ಪ್ರದೇಶಕ್ಕೆ ಹೋಗಿ ಜೀವ ಕಳೆದುಕೊಂಡವರು ಕೂಡ ಇದ್ದಾರೆ. ಮತ್ತು ಉಬ್ಬರ ಇಳಿತಗಳ ಲೆಕ್ಕಾಚಾರವೂ ಕೂಡ ಜನರಿಗೆ ಗೊತ್ತಿರೋದಿಲ್ಲ. ಮಧ್ಯಾಹ್ನದ ಹೊತ್ತಿಗೆಲ್ಲ ಬಹಳಷ್ಟು ಉಬ್ಬರ ಇರುತ್ತೆ. ಈಗೇನು ನಮ್ಗೆ ಕಾಣ್ತಾ ಇದೆ, ಈ ಅಲೆಗಳು ಸುಮಾರು 16 ಮೀಟ್ರ್ ಉದ್ದಕ್ಕೆ ಬರುತ್ತೆ. ಮತ್ತು ಅದರ ಎತ್ತರದಲ್ಲೂ ಕೂಡ ಸಾಕಷ್ಟು ಎತ್ತರ ಕೂಡ ಹೆಚ್ಚುವಂಥ ಸಾಧ್ಯತೆಗಳಿರುತ್ತೆ. ಗಾಳಿಯ ವೇಗಕ್ಕೆ ಸರಿಯಾಗಿ ಸಮುದ್ರದ ವರ್ತನೆ ಬದಲಾಗುತ್ತೆ. ರೆಡ್ ಅಲರ್ಟ್ ಇದ್ದಾಗ, ಆರೆಂಜ್ ಅಲರ್ಟ್ ಇದ್ದಾಗ ಕೆಲವೊಮ್ಮೆ ಹವಾಮಾನ ಇಲಾಖೆಯೇ ಸೂಚನೆಯನ್ನು ಕೊಡುತ್ತೆ. ಗಂಟೆಗೆ 40ರಿಂದ 60 ಅಥವಾ ಅದಕ್ಕೂ ಹೆಚ್ಚು ವೇಗದ ಗಾಳಿ ಬರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ಸೊ ಅಂಥ ಸಂದರ್ಭಗಳಲ್ಲಿ ಇಲ್ಲಿಗೆ ಬರುವಂಥ ಜನರಿಗೆ ಆ ಸೂಚನೆಗಳು ಗೊತ್ತಿರೋದಿಲ್ಲ. ಕೆಲವೊಮ್ಮೆ ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಅಂಥ ಗಾಳಿಯ ತೀವ್ರತೆ ಹೆಚ್ಚಾಗುವ 1-2 ಗಂಟೆಗಳ ಮುಂಚೆ ಆ ರೀತಿಯ ಸೂಚನೆಗಳು ಬರುವಂಥದ್ದು ಕೂಡ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಆ ಒಂದು ಎಚ್ಚರಿಕೆ ಇರಬೇಕು. ಸೊ ಸದಾಕಾಲ ಆ ಒಂದು ಏನಂದರೆ ಅದನ್ನು ಹೇಳಲಿಕ್ಕೆ ಇಲ್ಲಿ ಜನರು ನೀಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ದೃಷ್ಟಿಯಿಂದ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಒಂದು 10 ಅಡಿ ಎತ್ತರದ ಬಲೆಯ ಒಂದು ಬೇಲಿಯನ್ನು ಹಾಕಲಾಗಿದೆ. ನೋಡ್ಬೋದು, ಅದರ ಆಚೆ ನಿಂತು ಜನ ಎಂಜಾಯ್ ಮಾಡ್ತಾರೆ. ಹೇಗೂ ಬಂದಿದ್ದೇವೆ, ಸಮುದ್ರಕ್ಕಿಳಿಲಿಕ್ಕಿಲ್ಲ, ಹಾಗಂತ ನಿರಾಸೆಯಿಂದ ಹೋಗಬೇಕು ಅಂತಿಲ್ಲ. ಆ ಭಾಗದಲ್ಲಿ ಒಂದಿಷ್ಟು ಆಟವನ್ನು ಆಡ್ಬೋದು, ದೂರದಲ್ಲಿ ನಿಂತು ಸಮುದ್ರವನ್ನು ನೋಡ್ಬೋದು, ಮತ್ತು ಇಲ್ಲಿನ ಆಸುಪಾಸು ಏನು ಶಾಪಿಂಗ್ ಇತ್ಯಾದಿಗಳನ್ನು ಮಾಡ್ಬೋದು. ಅದಕ್ಕೆ ಯಾವುದೇ ತಡೆ ಇಲ್ಲ. ಆದರೆ ನೀರಿಗೆ ಇಳಿಯುವುದಕ್ಕೆ ಅವಕಾಶ ಇಲ್ಲ. ಮುಂದಿನ ಸೆಪ್ಟೆಂಬರ್ 15ರವರೆಗೆ ಈ ಒಂದು ಸೂಚನೆಯನ್ನು ಜನರು ಪಾಲಿಸಬೇಕಾಗುತ್ತೆ. ಇದರ ಅರಿವು ಇದ್ದು ಮಲ್ಪೆಗೆ ಬಂದರೆ ಒಳ್ಳೆಯದು. ಉಡುಪಿಯಿಂದ ಕ್ಯಾಮ್ರಾಮನ್ ನರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.